ಓಕೆ. ಇನ್ನು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಅಪ್ಪನೇ ಹೀರೋ ಆಗಿರ್ತಾರೆ. ಸೊ ಅವರ ಜೀವನದಲ್ಲಿ. ಆದ್ರೆ ರವಿ ಬೆಳಗೆರೆ ಸರ್ ಅಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಹೀರೋ. ಸೊ ಈ ಒಂದು ಪ್ರೌಡ್ ಹೇಗೆ ಅನ್ಸುತ್ತೆ ನಿಮ್ಗೆ? ಅದು ಪ್ರೌಡ್ಗಿಂತ ಜಾಸ್ತಿ ಒಂಥರ ಪೊಸಿಟಿವ್ನೆಸ್ನ ಬಿಟ್ಕೊಳ್ಬೇಕಾಗೋ ಟೈಮು. ಐ ಥಿಂಕ್ ನಾನು ಫಸ್ಟ್ ಪೊಸಿಟಿವ್ನೆಸ್ ಬಿಟ್ಕೊಟ್ಟಿದ್ದು ವೆನ್ ಮೈ ಸಿಸ್ಟರ್ ವಾಸ್ ಬಾರ್ನ್ ಅನ್ಸುತ್ತೆ. ಯಾಕಂದರೆ ಅಲ್ಲಿವರೆಗೂ ನಾನೇ ಅಪ್ಪನ ಫೇವ್ರೇಟು, ನಾನೇ ಎಲ್ಲ ಅಂತ ಒಂದು ಅಹಂ ಇತ್ತು. ಬಟ್ ಸ್ಲೋಲಿ ನನ್ನ ತಂಗಿ ಹುಟ್ಟಿದ ಮೇಲೆ ಮೇ ಬಿ ಅದೊಂದು ಸ್ವಲ್ಪ ಅಲ್ಲಿ ಶೇರ್ ಆಯ್ತಲ್ಲ ಅನ್ನೋ ಒಂದು ಥರದ್ದು ಒಂದು ಜೆಲಸ್ ಫೀಲಿಂಗ್ ಇತ್ತು ಅನ್ಸುತ್ತೆ. ಆಮೇಲೆ ನನ್ನ ತಮ್ಮ ಹುಟ್ಟಿದ. ಆಮೇಲೆ ಹಾಯ್ ಬೆಂಗಳೂರು ಬಂದಮೇಲೆ ಅಂದರು ಎಲ್ಲರಿಗೂ ಅಪ್ಪ ಆಗೋದ್ರು, ಎಲ್ಲರಿಗೂ ಫ್ರೆಂಡು. ಸೊ ಹಾಗೆ ಎಲ್ಲ ಇಟ್ ಇಸ್ ಜಸ್ಟ್ ಗಾನ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಕನೆಕ್ಟ್ ಇದೆಯಲ್ಲ, ಅವರು ಎಲ್ಲರಿಗೂ ನೀವು ಒಂದು 10 ನಿಮಿಷ ಅವ್ರ ಹತ್ರ ಮಾತಾಡಿದ್ರು ಕೂಡ ನೀವು ಅವ್ರಿಗೊಂದು ಎಲ್ಲೋ ಒಂದು ಕಡೆ ಒಂದು ಕನೆಕ್ಟ್ ಆಗಿದ್ದೀನಿ ನಾನು. ನಿಮ್ಗೊಂದು ಸ್ಟೋರಿ ಇರುತ್ತೆ ಹೇಳೋಕ್ಕೆ. ಸೊ ಹಾಗೆ ನನಗೆ ಸುಮಾರು 40 ವರ್ಷಗಳ ಕಾಲ ಅವ್ರ ಜೊತೆ ಪ್ರತಿಯೊಂದು ದಿನಾನೂ ಒಂದು ಸ್ಟೋರಿ ನನಗೆ ಕೊಟ್ಟು ಹೋಗಿದ್ದಾರೆ ಅವರು. ಸೊ ಹಾಗಾಗಿ ಇನ್ನೂ 40 ವರ್ಷಗಳ ಕಾಲ ನಾನು ಆ ಕಥೆಗಳನ್ನ ಜೀವಿಸ್ಕೊಂಡೇ ಬದುಕಬಹುದು ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ದಟ್ ಈಸ್ ವಂಡರ್ಫುಲ್ ಬಾಂಡಿಂಗ್ ವಿಚ್ ಐ ಹ್ಯಾವ್ ವಿತ್ ಹಿಮ್. ಇನ್ನು ಭಾವನಾ ಬೆಳಗೆರೆ ಅವರು ಮೀಡಿಯಾಗಳ ಮುಂದೆ ಕಾಣಿಸ್ಕೊಳ್ತಾರೆ. ಕೆಲವೊಂದು ರಿಯಾಲಿಟಿ ಶೋಸ್ ಅಲ್ಲಿ ನಾವೆಲ್ಲ ನೋಡಿದ್ದೀವಿ, ಜನಸಾಮಾನ್ಯರು ಗುರುತಿಸ್ತಾರೆ. ಬಟ್ ನೀವು ಎಲ್ಲೋ ಒಂದು ಕಡೆ ಎಲೆ ಮರೆ ಕಾಯಿ ತರನೇ ಇದ್ರಿ. ಯಾಕೆ? ಇದ್ರ ರೀಸನ್ ಏನು ಅಂತ? ಆ್ಯಕ್ಚುಲಿ ನನಗೆ ಇದು 2 ಥರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಈ ನನ್ನ ಒಂದು ಸರ್ಕಲ್ ಏನಿತ್ತಲ್ಲ, ನಾನು ಒಂದು ಸರ್ಕಲ್ ನಾನೇ ಅದು ಬೆಳೆಸ್ಕೋತಾ ಹೋದೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ನಿಮಗೆ, ನನಗೆ ರವಿ ಬೆಳಗೆರೆ ಮಗಳು ಅಂತ ಹೇಳ್ಕೊಬಾರ್ದು ಎಲ್ಲೂ ಅನ್ನೋ ಒಂದು ತುಂಬ ಒಂಥರ ಕೆಟ್ಟ ಹಠ ಇತ್ತು ನನಗೆ. ನಾನು ಅಪ್ಪಂಗೂ ಒಂದ್ಸಲ ಹೇಳಿದ್ದೆ, ನಾನು ಎಲ್ಲರಿಗೂ ಐ ವಿಲ್ ಪ್ರೂವ್ ಟು ಯು ದಟ್ ಯಾರಾದರೂ ನಿಮಗೆ ಒಬ್ಬ ಪೊಲೀಸ್ ಆಫೀಸರು ಸಂಬಡಿ ಇಂದ ಕಮಿಷನರ್ ಲೆವೆಲಲ್ಲಿ ನಿಮಗೆ ಒಂದಿನ ಹೇಳ್ತಾರೆ, ಓ ನೀವು ಚೇತನಾ ಬೆಳಗೆರೆ ಅವ್ರ ತಂದೆನಾ ಅಂತ ಹೇಳ್ತಾರೆ, ರವಿ ಬೆಳಗೆರೆ ಮಗಳ ಅನ್ನೋದು ಇಸ್ ವೆರಿ ಕಾಮನ್. ಅದು ಕೇಳ್ತಾರೆ, ನನಗೆ ಗೊತ್ತು. ಬಟ್ ದಟ್ ಡೇ ಆಲ್ಸೋ ವಿಲ್ ಕಮ್ ಅಂತ. ಆ್ಯಂಡ್ ಆ್ಯಕ್ಚುಲಿ ಒಂದಿನ ಅಜಯ್ ಕುಮಾರ್ ಸಿಂಗ್ ಅವ್ರು ಕಮಿಷನರ್ ಆಗಿದ್ದಾಗ ಹಿ ಆ್ಯಕ್ಚುಲಿ ಟೋಲ್ಡ್ ದ್ಯಾಟ್ ಟು ಮೈ ಫಾದರ್, ಓ ಯು ಆರ್ ಚೇತನಾ ಬೆಳಗೆರೆ ಇಸ್ ಡ್ಯಾಡ್ ಅಂತ. ಆ್ಯಂಡ್ ಅವತ್ತಿನ ದಿನ ಅಪ್ಪ ನನಗೆ ಕಾಲ್ ಮಾಡಿ ಸೆಡ್ ನೀನು ಹೇಳ್ದಂಗೆ ಪ್ರೂವ್ ಮಾಡಿಬಿಟ್ಟೆ ಅಂತ. ಸೊ ಹಾಗಾಗಿ ಅದು ಒಂದು ಐ ಆಲ್ವೇಸ್ ಹ್ಯಾಡ್ ದ್ಯಾಟ್. ಇದು ಇನ್ನೊಂದು, ಬೆಳಗೆರೆ ಮಗಳಾಗಿರೋದು ಇಟ್ಸ್ ವೆರಿ ಪ್ರೌಡ್, ಇಟ್ಸ್ ವೆರಿ ಒಂಥರ ಹೆಮ್ಮೆಯ ವಿಷಯ, ಎಲ್ಲ ಕರೆಕ್ಟ್ ಡೆಫಿನೆಟ್ಲಿ. ಬಟ್ ಎಲ್ಲೋ ಒಂದು ಕಡೆ ಇಟ್ ಗೇವ್ ಮೀ ಅಟ್ ಲೀಸ್ಟ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟಿ ಆಲ್ಸೋ. ಅಂದರೆ ನಾನು ಇಟ್ ಮೈಟ್ ಸೌಂಡ್ ವೆರಿ ವಿಯರ್ಡ್ ಅನ್ಸ್ಬೋದು, ಕೆಲವ್ರಿಗೆ ಏನು ಹಿಂಗೆ ಹೇಳ್ತಿದ್ದಾಳೆ ಅಂತ ಅನ್ಸ್ಬೋದು. ಆದರೆ ನಿಜ, ಯಾಕಂದರೆ ನನಗೆ 2 ಥರದ ಭಯ ಇತ್ತು. ಒಂದು, ಕನ್ನಡದಲ್ಲಿ ನಾನು ಅವ್ರನ್ನ ಮ್ಯಾಚ್ ಮಾಡೋ ಹಾಗೆ ಬರೆಯೋಕ್ಕೆ ಸಾಧ್ಯನಾ, ನನ್ನ ಕೈಲಿ ಆಗತ್ತಾ ಅದು ಅನ್ನೋದು ತಲೆಯಲ್ಲಿ ತುಂಬ ಮುಂಚೆನೇ, ನಾನು ಕಾಲೇಜ್ ಶುರು ಮಾಡೋವಾಗಲೇ ನನ್ನ ತಲೆಯಲ್ಲಿ ಅದು ಕೂತ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಅಟೆಂಪ್ಟೇ ಮಾಡಲಿಲ್ಲ. ಈಗ 1-2 ಬರಿತೀನಿ, ಸುಮಾರು ಬರೆದಿದ್ದೀನಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವರೆಲ್ಲ ನನಗೆ ಜೋಗಿ ಸರ್ ಇರ್ಬೋದು ಅಥವಾ ಅಶೋಕ್ ರಾಮ್ ಅವ್ರು ಇರ್ಬೋದು, ಅವರೆಲ್ಲ ಕಾಲ್ ಮಾಡಿ ಹೇಳ್ತಾರೆ, ಯಾಕೆ ಬರೆಯಲ್ಲ ನೀನು, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೀತಿಯಲ್ಲ, ಬರಿ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಆ ಹಿಂಜರಿಕೆ. ಸೊ ಹಾಗಾಗಿ ನಾನು ಕನ್ನಡ ಪ್ರಯತ್ನನೇ ಪಡಲಿಲ್ಲ. ಸೊ ಇನ್ನೊಂದು ಏನಾಯಿತು, ನಾನು ಕಂಪ್ಲೀಟ್ಲಿ ಇಂಗ್ಲೀಷ್ ಜರ್ನಲಿಸಮಲ್ಲೇ ಇದ್ದೆ ಮತ್ತು ಪ್ರಿಂಟ್ ಜರ್ನಲಿಸಮಲ್ಲಿದ್ದೆ, ನಾನು ಪ್ರಿಂಟ್ ಮೀಡಿಯಾಲಿದ್ದೆ. ಸೊ ಹಾಗಾಗಿ ಏನಾಯಿತು, ನನಗೆ ಟೆಲಿವಿಷನ್ನು ಮತ್ತು ಈ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಅಂದರೆ ಅದೂ ಒಂದು ಸ್ವಲ್ಪ ನಾನು ಕ್ರೈಮ್ ಡೈರಿ ಅನ್ನೋ ಕಾರ್ಯಕ್ರಮನ ಈ ಟಿವಿಗೆ ನಾವು ಮಾಡಿದ್ದು. ಬಟ್ ಅಲ್ಲಿ ನಾನು ರಿಪೋರ್ಟರ್ ಆಗಿದೆ, ಬ್ಯೂರೋ ಚೀಫ್ ಆಗಿದೆ ಕ್ರೈಮ್ ಡೈರಿಗೆ. ಅದು ನಮ್ಮದೇ ಹೋಮ್ ಪ್ರೊಡಕ್ಷನ್ ಆಗಿತ್ತು. ನೀವು ಹೇಳ್ದಂಗೆ ಅಪ್ಪ ಗುಡ್ ನೈಟ್ ಹೇಳಿದ್ರೆ ಯಾರು ಮಲಗ್ತಾನೆ ಇರಲಿಲ್ಲ. ಅವ್ರ ಸ್ಟೈಲಲ್ಲಿ ಒಂದು ಗುಡ್ ನೈಟ್ ಅಂದ್ರೆ ನಿದ್ದೆ ಬರ್ತಾ ಇದೆ. ಇನ್ನೊಂದ್ಸಲ ಬರ್ಲಿ, ಅಪ್ಪನ ವಾಯ್ಸ್ ಸ್ವಲ್ಪ ಇಮಿಟೇಟ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲ, ಅದೇ ಅವರು ಗುಡ್ ನೈಟ್ ಅನ್ನೋರು ಇದೆಲ್ಲ ಒಂದು ಝಲಕ್ ಇತ್ತಲ್ಲ, ದಟ್ ಇಸ್ ಸಮಥಿಂಗ್ ವಿಚ್ ಲೈಕ್ ಆ ಕ್ರೈಮ್ ಡೈರಿ ಬರ್ತಾ ಇದ್ದಿದ್ದು ನಾನು ಸ್ವಲ್ಪ ಡೈವರ್ಟ್ ಆಗ್ತಿದ್ದೀನಿ ಅನ್ಸ್ಬೋದು ಟಾಪಿಕಲ್ಲಿ. ಬಟ್ ಆ ಕ್ರೈಮ್ ಡೈರಿ ಮಾಡೋವಾಗ ನಮಗೆ ಒಂದು ಇನ್ಸ್ಟ್ರಕ್ಷನ್ ಇತ್ತು. ಈ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಅಂತ ಇನ್ನೊಂದು ಉದಯ ಟಿವಿಲಿ ಆಲ್ರೆಡಿ ಬರ್ತಾ ಇತ್ತು. ಸೊ ಅಪ್ಪಂಗೆ ಈ ರವಿ ಶ್ರೀವತ್ಸ ಅವರು ಇವಾಗ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ. ಸೊ ಅವರು ರವಿ ಶ್ರೀವತ್ಸ ಅವ್ರು ಬಂದು ಹೇಳಿದ್ರು, ಅಣ್ಣ ನೀವು ಅದೇ ಪ್ಯಾಟರ್ನ್ ಅಲ್ಲಿ ಬಾಲಕೃಷ್ಣ ಕಾಕತ್ಕರ್ ಅವರು ವಾಯ್ಸ್ ಓವರ್ ಕೊಡ್ತಾ ಇದ್ರು ಅದಕ್ಕೆ. ಸೊ ಅದೇ ಪ್ಯಾಟರ್ನ್ ಅಲ್ಲಿ ನೀವು ಮಾತಾಡಬೇಕು, ನೀವು ಅದೇ ಕ್ಲಿಕ್ ಆಗಿರೋದು ಈಗ ಅಂತ. ಸೊ ಅಪ್ಪ ಓಕೆ ಅಂತ ಹೇಳಿದ್ರು. ನಮಗೂ ಶೂಟಿಂಗ್ ಕಳಿಸಿದಾಗ ನಮಗೆಲ್ಲ ಹೇಳ್ಕೊಟ್ರು ಹಿಂಗೆ. ನಾನು ಟೆಲಿವಿಷನ್ ಜರ್ನಲಿಸಮ್ ಮಾಡಿಲ್ಲ, ನಾನು ಅಲ್ಲಿವರೆಗೂ ಪ್ರಿಂಟಲ್ಲೇ ಇದ್ದೆ, ನಾನು ವಿಜಯ್ ಟೈಮ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಅಪ್ಪ ಕೆಲಸ ಬಿಟ್ಬಿಟ್ಟು ಬಾ ಅಂದರು, ನಾನು ಬಂದೆ, ಕ್ರೈಮ್ ಡೈರಿಗೆ ಸೇರಿಕೊಂಡೆ. ಸೊ ನಾನು ಸುನಿಲ್ ಹೆಗ್ಗರವಳ್ಳಿ ಅವರು ರಿಪೋರ್ಟಿಂಗ್ ಹೋಗ್ತಾ ಇದ್ವಿ, ನಮ್ಮದೊಂದು ಸ್ಮಾಲ್ ಟೀಮ್ ಇತ್ತು.
ಸೊ ಅದನ್ನ ನಾವು ರಿಪೋರ್ಟಿಂಗ್, ಟೆಲಿವಿಷನ್ ರಿಪೋರ್ಟಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನ ಸ್ವಲ್ಪ ಕಲ್ತಿದ್ವಿ. ಬಟ್ ಬಂದಮೇಲೆ ಅದು TCR ಬರೆದು ಅದೆಲ್ಲ ಈಗಿನ ಥರ ಅದು ರೆಡಿಯಾಗಿ ಬರ್ತಿರ್ಲಿಲ್ಲ. ಸೊ ಕ್ಯಾಮ್ರಾನಲ್ಲಿ ನಾವು ಅದನ್ನ ಟೇಪಲ್ಲಿ ಕುತ್ಕೊಂಡು ಟೈಮ್ ಕೋಡ್ ಬರೆದು ಆ ಟೈಮ್ ಕೋಡ್ನ ನಾವು ಬಿಗಿನಿಂಗ್ ಆಫ್ ದ ಅವ್ರು ಏನು ಮಾತಾಡಿರ್ತಾರೆ ಅದ್ರದ್ದು ಬಿಗಿನಿಂಗ್ ಆ್ಯಂಡ್ ಎಂಡ್ ಲೈನ್ಸ್ ಬರೀತಿದ್ವಿ. ಸೊ ಆ ಲೈನ್ಸ್ನ ಅಪ್ಪ ನೋಡಿ ಸ್ಕ್ರಿಪ್ಟ್ ಬರೆಯೋರು. ಆ್ಯಂಡ್ ನನ್ನ ಹತ್ರ ಜಸ್ಟಲ್ಲಿ ಒಂದು ಸ್ಟೋರಿ ಏನಾಗಿದೆ ರಿಪೋರ್ಟ್ ಅಂತ ಕೇಳೋರು. ಸೊ ಆ ರಿಪೋರ್ಟ್ ಐ ವುಡ್ ರೈಟ್ ಆ್ಯಂಡ್ ಗಿವ್. ಅದನ್ನು ಅವರು ಕೂತ್ಕೊಂಡು ಹಿ ವುಡ್ ಫಾರ್ಮ್ ದ ರಿಪೋರ್ಟ್. ಸೊ ಎವ್ರಿಥಿಂಗ್ ನಾನು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕೆಲಸ ನಾವು ಮಾಡಿಟ್ಟಿರ್ತಿದ್ದೆ. ಸೊ ಅಪ್ಪ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಯೋರು. ಆ್ಯಂಡ್ ಅವರು ಸ್ಕ್ರಿಪ್ಟ್ ಬರೆದ್ಮೇಲೆ ಮೊದಲನೇ ದಿನ ರೆಕಾರ್ಡಿಂಗ್ ನಡೀತಾ ಇತ್ತು. ಆ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಅವ್ರದ್ದೇ ಟ್ರೈ ಮಾಡಿದ್ರು 1-2 ನಿಮಿಷ ಆ ಸ್ಟೈಲಲ್ಲಿ ಮಾತಾಡೋಕ್ಕೆ. ತೆಗಿ ಅದನ್ನ, ನನಗೆ ಹಿಂಗೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಹೆಂಗೆ ಮಾತಾಡ್ತೀನಿ ಅದು ತಗೋತೀಯಾ ತಗೋ, ಇಲ್ಲಾಂದರೆ ಈ ಟಿವಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡು ಅಂತಂದರು. ಸೊ ಹೀ ಸ್ಟಾರ್ಟೆಡ್ ಸೇಯಿಂಗ್ ಇಟ್. ಆ್ಯಂಡ್ ಅದು ಎಷ್ಟು ಕ್ಲಿಕ್ ಆಗಿದೆ ಅಂದರು, ಈಗಲೂ ಸುಮಾರು ಚಾನೆಲ್ಗಳಲ್ಲಿ ನೀವು ನೋಡಬಹುದು ಅದೇ ಧಾಟಿಯಲ್ಲಿ ಎಷ್ಟೋ ಕ್ರೈಮ್ ಎಪಿಸೋಡ್ ಅಂದರೆ ಅದೇ ಟೋನಲ್ಲೇ ಮಾತಾಡ್ತಾರೆ. ಸೊ ದಟ್ ವಾಸ್ ಹಿಸ್ ಸ್ಪೆಷಾಲಿಟಿ. ಬಟ್ ನನಗೆ ಅಗೇನ್ ಐ ಹ್ಯಾಡ್ ದಟ್ ಫಿಯರ್ ಅಲ್ವಾ, ಎಲ್ಲಿ ಅವ್ರ ಥರ ನಂಗೆ ಮಾತಾಡೋಕ್ಕೆ ಬರಲ್ವೇನೋ, ಅವ್ರ ಥರ ನನಗೆ ಬರೆಯೋಕ್ಕೆ ಬರಲ್ವೇನೋ, ಎಲ್ಲಿ ಕಂಪೇರ್ ಮಾಡಿಬಿಡ್ತಾರೋ, ಇವಳೇನು ಬರೀತಾಳೆ ರವಿ ಬೆಳಗೆರೆ. ಸೊ ಆ ಫಿಯರ್ ಇದೆಯಲ್ಲ ಅದು ಕೂತ್ಕೊಂಡ್ಬಿಟ್ಟು ನನಗೆ ಐ ಸ್ಟೇಡ್ ಅವೇ ಫ್ರಮ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ನಾನಿದ್ದು ಪ್ರಿಂಟ್ ಮೀಡಿಯಮಲ್ಲಿ. ಸೊ ನನ್ನ ಜರ್ನಲಿಸ್ಟ್ ವಲಯದಲ್ಲಿ, ಆಮೇಲೆ ಪ್ರಿಂಟ್ ಮೀಡಿಯಮ್ ವಲಯದಲ್ಲಿ ಐ ಆಮ್ ವೆರಿ ಪಾಪ್ಯುಲರ್ ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ನಾಟ್ ಪ್ರಾಬಬ್ಲಿ ದೇರ್ ಟೆಲಿವಿಷನಲ್ಲಿ ನಾನಿಲ್ಲ. ಆ್ಯಂಡ್ ನನ್ನ ತಂಗಿ ಏನಾಯಿತು, ನೀವು ಹೇಳ್ದಂಗೆ ಬಿಗ್ ಬಾಸ್ ಅಲ್ಲಿದ್ಲು. ಆ್ಯಂಡ್ ಅವಳು ಮದುವೆ ಆಗಿರೋದು ಒಬ್ಬ ಆ್ಯಕ್ಟರ್ನ. ಸೊ ಹಾಗಾಗಿ ದೇರ್ ಇಸ್ ಲಾಟ್ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ವಾ ನನಗೆ. ಆ್ಯಂಡ್ ನಂದು ಇನ್ನೊಂದು ಏನಂದರೆ, ನನ್ನ ಕೆಲಸ ಮಾತಾಡಬೇಕು, ನಾನಲ್ಲ ನನ್ನ ಕೆಲಸ ಮಾತಾಡಬೇಕು. ನಾನು ಬಂದು ಇವತ್ತು ಕುತ್ಕೊಂಡು ನಾನು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಮಾಡ್ಬೋದು, ನನಗೆ ಅಷ್ಟು ಕಾಂಟೆಂಟ್ ಇದೆ ನನ್ನಲ್ಲಿ, ಅಷ್ಟು ನಾಲೆಡ್ಜ್ ಇದೆ, ಎಲ್ಲ ಇದೆ. ಬಟ್ ಡು ಐ ವಾಂಟ್ ಟು ಡೂ ದಿಸ್? ನನ್ನ ಗುರಿ ಏನು, ನಾನು ಏನು ಮಾಡ್ಬೇಕಂತಿದ್ದೀನಿ? ಸೊ ಅದು ನನಗೆ somewhere it has held me back. And ರವಿ ಬೆಳಗೆರೆ ಅವರು ಒಂದು ದೊಡ್ಡ ಆಲದ ಮರ. ಆ ಆಲದ ಮರದ ಸಪೋರ್ಟ್ ನನಗೆ ಡೆಫಿನೆಟ್ಲಿ ಬೇಕು. ಆದರೆ ಆ ಆಲದ ಮರದ ಕೆಳಗಡೆ ನನಗೆ ಇರೋಕ್ಕೆ ಇಷ್ಟ ಇರಲಿಲ್ಲ. ಆ ಶ್ಯಾಡೋ ಅಲ್ಲಿ ನಾನು ಇರಬಾರ್ದು. ನನ್ನದೇ ಒಂದು ಪಕ್ಕದಲ್ಲಿ ಒಂದು ಸಣ್ಣ ಗಿಡ ಹಾಕಿ ಅದು ಈಗ ಮರ ಆಗಿ ಬೆಳೆಯೋದನ್ನು ನಾನು ನೋಡಬೇಕು ಅಂತ. ಆವಾಗ ಬಿತ್ತಿದ ಗಿಡ ಈಗ ಸಣ್ಣಕ್ಕೆ ಒಂದು ಮರ ಆಗಿ ಎಲ್ಲೋ ಅಲ್ಲಿ ಇಲ್ಲಿ ಬ್ರಾಂಚಸ್ ಬಿಟ್ಕೋತಾ ಇದೆ. ಒಂದಿನ ಅದು ಒಂದು ಆಲದ ಮರ ಆಗಬಹುದೇನೋ ಅನ್ನೋದು ಒಂದು ನನ್ನ ದಟ್ಸ್ ಮೈ ಫೀಲಿಂಗ್.